ನೀವೆಲ್ಲ ಮೈನ್ ರೋಡ್ ಅಲ್ಲೆಲ್ಲ ಓಡಾಡಿರ್ತೀರಲ್ಲ, ಮೈನ್ ರೋಡ್ ಅಲ್ಲಿ ಓಡಾಡ್ಬೇಕಂದ್ರೆ ಟೈಮ್ಸ್ ಏನಾಗುತ್ತೆ ಅಂದ್ರೆ ಯಾರೋ ಒಬ್ಬ ಗಾಡಿ ನಿಲ್ಸ್ಬಿಟ್ಟಿರ್ತಾನೆ. ಇಲ್ಲಿ ಗಾಡಿ ನಿಲ್ಸಿದಾಗ ಸಡನ್ ಆಗಿ ಆ ಕಡೆಯಿಂದ ಬರ್ತಾ ಇರೋರಿಗೆ ಗಾಡಿ ಹೋಗಕ್ ಮುಂದೆ ಬಿಡೋದಿಲ್ಲ, ಡೋರ್ ಓಪನ್ ಮಾಡ್ಬಿಡಿ ನಿಂತ್ಕೊಂಡ್ಬಿಡೋದು, ಕೈಯಲ್ಲಿ ಬೇರೆ ಸಿಗರೇಟ್ ಇಟ್ಕೊಂಡಿರೋದು. ಆರನ್ ಮಾಡ್ಕೊಂತ ಇದ್ದ ಬಿಡೋದಿಲ್ಲ ಜಾಗ. ಅದು ಡೋರ್ ಹೆಂಗೆ ಸ್ಟೈಲಾಗಿ ಪಡಾರ್ ಅಂತ ಸ್ಟೈಲ್ ಆಗಿ ರಮ್ಮ ಅವನು ಒಂಥರ ಲೆವೆಲ್. ಅದ್ರಲ್ಲೂ ಸಾಲದಕ್ಕೆ ರಾತ್ರಿ ಹೊತ್ತು ಏನಾದ್ರು ಒಂದ್ಬಿಡ ಅಂತಂದ್ರೆ ಅವರು ಬಾಟ್ಲಿ ಇಟ್ಕೊಂಡಿರ್ತಾರೆ, ಯಾವ್ದೋ ಒಂದು ಬುಳುಕ್ 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 ಅಂತ ಕುಡಿಯೋದು, ಈ ಕಡೆ ತಿರ್ಗೋದು ಆ ಕಡೆ ತಿರ್ಗೋದು, ಹೋಗ್ತಲ್ವಾ ಏನಿವಾಗ ಅಂತ ಈ ತರ ಎಲ್ಲ ಒಂದಷ್ಟು ಮಾತುಗಳು ಕೇಳಿರ್ತೀರಾ ನೋಡಿರ್ತೀರಾ ಅಂತ ಅನ್ಕೋತೀನಿ. ಅದು ಸಾಲದೇ ಇರೋಕೆ ಇನ್ನೂ ಒಂದಷ್ಟು ಜನ ಕಿಲಾಡಿಗಳು ಗುಟ್ಕಾಗ್ಲಾಗ್ತಿರ್ತಾರೆ, ನೋಡಿದ್ರಲ್ಲ ಗುಟ್ಕಾ ಏನ ಬಿಡ್ಬೇಕಾ ದಾಡಿ ಹಿಂಗೆ ಇಲ್ಲ ಗಾಡಿ ಇರುತ್ತೆ ಅಂತ ಅನ್ಕೊಳ್ಳಿ, ಆಗ್ತಾ ಇಲ್ವಾ ಡೋರಾ ಇರ ಈ ತರ ಎಲ್ಲಾ ಮಾತಾಡ್ತಾರೆ. ಚಿಕ್ಕ ರೋಡಲ್ಲಿ ಗಾಡಿಗಳು ನಿಲ್ಸ್ಕೊಂಡ್ಬಿಡ್ತಾರೆ, ಫುಟ್ಪಾತ್ ಅಲ್ಲಿ ನಿಲ್ಸ್ಕೊತಾರೆ. ಅದು ಏನು ಮಾಡಕ್ಕಾಗಲ್ಲ, ಮನೆಗಳು ಹಂಗಿರುತ್ತೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ, ರೋಡ್ಗಳೆಲ್ಲ ಅದ್ರಲ್ಲಿ ನಿಲ್ಸಿರುತ್ತೆ. ಅದ್ರ ಬಗ್ಗೆ ನಾವ್ ಯಾರು ಕಂಪ್ಲೇಂಟ್ ಮಾಡಕ್ಕಾಗಲ್ಲ. ಅದೇ ಇವಾಗ ದೊಡ್ಡ ರೋಡ್ ಇತ್ತು ಅಂತಂದ್ರೆ ಬೇಕು ಅಂತ ಬಂದು ಮಿಡ್ಲ್ ನಿಲ್ಸೋರು ತುಂಬಾ ಜನ ಇದಾರೆ. ಮಿಡ್ಲ್ ನಿಲ್ಸ್ಬಿಟ್ಟು ಆವಾಜ್ ಹಾಕವ್ರೆ ನೆಕ್ಸ್ಟ್ ಲೆವೆಲ್. ಅವ್ರಿಗೆ ಏನಂದ್ರೆ ರಿಟರ್ನ್ ಕೌಂಟ್ರು ಮಾತಾಡಕ್ಕೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ಒಂದ್ 10 ಜನ ಬಂದ್ಬಿಡ್ತಾರೆ, ಏನು 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 ಅಂತ. ನಾವಿಲ್ಲಿ ಎಕ್ಸಾಂಪಲ್ ಆಗಿ ತೊಳ್ತಿರೋದೇ ಅಂದ್ರೆ ಅಂಗಡಿ ಇತ್ತು ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಜಾಸ್ತಿ ಅಂದ್ರೆ ಜಾಸ್ತಿ ಜನ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ, ಹೋಗಕ್ಕಾಗಲ್ಲ ಬಿಡಕ್ಕಾಗಲ್ಲ, ಇರೋ ಬರೋ ಕಡೆ ಎಲ್ಲ ಜಾಮ್. ಅಪ್ಪಿ ತಪ್ಪಿ ಏನಾದ್ರು ಅಲ್ಲಿ ಸ್ವೀಟ್ಸ್ ಅಂಗಡಿನೋ ಚಾಟ್ಸ್ ಅಂಗಡಿನೋ ಇಟ್ಬಿಟ್ಟ ಅಂದ್ರೆ ಅಲ್ಲಿ ದೋಸೆ ಅಂಗಡಿ, ಅಯ್ಯೋ ದೋಸೆ ಮಾಡ್ತಿರ್ತಾರ ಗೊತ್ತಾ, ದೋಸೆ ಅಲ್ಲೇನಾದ್ರು ನಿಂತ್ಕೊಂಡ್ಬಿಟ್ಟ ಅಂದ್ರೆ ಜನ ಫುಲ್ ಜಂಗುಳಿ, ಲಬ್ಬೋ ಲಬ್ಬೋ ಲಬ್ಬೋ. ಪಾಪ ಅವ್ನು ಯಾರೋ ಅರ್ಜೆಂಟ್ ಆಗಿರುತ್ತೋ ಆಂಬುಲೆನ್ಸ್ ಅಲ್ಲಿ ಕೊಯ್ಯ ಅಂತಿರ್ತಾನೆ, ಅವ್ನು ಹೋಗಕ್ ಬಿಡಲ್ಲ, ಅಡ್ಡಾಕೊಂಡ್ಬಿಡ್ರಿ ಬರ್ತಲ್ವೇನ್ರಿ. ಅದು ಹೆಂಗೆ ಅಂದ್ರೆ ಗಾಡಿಯಿಂದ ಗಾಡಿ ಓಡಿಸಿರ್ತಾರೆ ಅಂತ ಅನ್ಕೊಳ್ಳಿ, ಹಿಂಗೆ ತಿರ್ಬಿಟ್ಟು ತಡಿ ಮುಂದಲ್ಲಿ ಗಡ್ಡ ಹಾಕಿಲ್ವಲ್ಲ ಇರು. ಸೊ ಈ ತರ ಎಲ್ಲ ಸ್ವಲ್ಪ ಮಾತುಗಳನ್ನ ನಾವು ಕಟ್ ಮಾಡ್ಬೇಕಾದ್. ಯಾಕೆ ಅಂತಂದ್ರೆ ಬೇಸಿಕ್ ಮ್ಯಾನರ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಕೆಲವರಿಗೆ ಅದೇನ್ ಕತೆನೋ ಗೊತ್ತಿಲ್ಲ, ಎ ಫಾರ್ ಆಪಲ್ ಗೊತ್ತು, ಬಿ ಫಾರ್ ಬಾಲ್ ಗೊತ್ತು, ಬಟ್ ಬೇಸಿಕ್ ಮ್ಯಾನರ್ಸ್ ಏನಂತ ಗೊತ್ತು ಏನು ಗೊತ್ತಿರಲ್ಲ. ಅವಾಜ್ ಹಾಕೋದೊಂದ್ ಮಾತ್ರ ಗೊತ್ತಿರುತ್ತೆ. ದಯವಿಟ್ಟು ನಮ್ಮಲ್ಲಿ ಕೆಲವ್ರು ಹೇಳ್ತಾರೆ, ಎಲ್ಲಾರ್ಗು ಹೇಳ್ತಲ್ಲ ಈ ಮಾತು, ಅವ್ರುಗಳೆಲ್ಲ ಏನಂತಂದ್ರೆ ಕೆಲವು ವಿಚಾರಗಳನ್ನ ತಿಳ್ಕೊಬೇಕಾಗಿರೋದು. ರಿಕ್ವೆಸ್ಟಿಂಗ್ ಅಂದ್ರೆ ಏನು ಸರ್, ಏನಾಯ್ತು ಸರ್, ಪ್ರಾಬ್ಲಮ್ ಏನಾಗಿದೆ ಸರ್, ದಯವಿಟ್ಟು ಗಾಡಿ ಮುಂದೆ ಪಾರ್ಕ್ ಮಾಡಿ ಸರ್ ಅಂತಂದ್ರೆ ಹೌದು ಅಂತ ಪಾರ್ಕ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಪಾರ್ಕ್ ಮಾಡಲು ಸೈಡ್ ಬರಲು ಸ್ವಲ್ಪ ಈ ತರ ಅವ ಮೇಂಟೈನ್ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡಿ. ಕೆಲವರೆಲ್ಲ ಇನ್ನೊಂದಷ್ಟು ಜನ ನೋಡ್ತಾ ಇರ್ತಾರೆ, ಅಡ್ಡಗಳು ಹಾಕೊಂಡ್ ನಿಂತ್ಕೊಂಡ್ಬಿಡ್ತಾರೆ, ಟೂ ವೀಲರ್ ಅಲ್ಲಿ ಅಡ್ಡ ಹಾಕೊಂಡ್ಬಿಡ್ತಾರೆ, ಇಲ್ಲೇ ಇರ್ತಾರೆ ಅಡ್ಡ ಹಾಕೊಂಡ್ಬಿಡ್ತಾರೆ. ಈ ತರ ಇರ್ರಿ ಅಂಗಡಿಲಿ ಏನೋ ಸಾಮಾನ್ ತಗೊಳ್ತಾ ಇಲ್ವಾ, ನೀವು ಬೇಕಾದ್ರೆ ಬಂದ್ ಸಾಮಾನ್ ತಗೊಳ್ಳಿ, ನೀವು ಅಡ್ಡ ಹಾಕ್ತೀರಾ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದೆಲ್ಲ ನಮ್ಗೆ ಒಂದು ಚಿಕ್ಕ ವಿಚಾರಗಳೇ ದೊಡ್ಡ ಮ್ಯಾಟರ್ಗಳಾಗೋ ಚಾನ್ಸಸ್ ಗಳಿರುತ್ತೆ. ಒಂದ್ ಚಿಕ್ಕ ವಿಚಾರದಲ್ಲೇ ದೊಡ್ಡ ಕಿರಿಕ ಆಗೋ ಚಾನ್ಸಸ್ ಇರುತ್ತೆ. ಮಿಡಲ್ ರೋಡ್ ಅಲ್ಲಿ ಪಾರ್ಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಜಾಗ ಬಿಡ್ರೋಣ ಅಂತ ಕೇಳ್ಕೊಂಡ್ರೆ ಯಾಕೆ ಸರ್ ರೇಗ್ತೀರಾ? ಆರಾಮಾಗಿ ಮಾತಾಡಿ, ಕೂಲ್ ಆಗಿ ಹೇಳಿ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ವಲ್ಲ. ಇವಾಗ ಸರ್ ಫಾರ್ ಎಕ್ಸಾಂಪಲ್ ಸರ್ ಬೇಜಾರ್ ಮಾಡ್ಕೊಂಡ್ಬಿಡಿ, ಇವಾಗ ನೀವು ಯಾವ್ದೋ ಒಂದು ಹುಡುಗಿನ ಪಡಾಯಿಸ್ತೀರಾ, ಬರ ಇಲ್ಲಿ ಏನೇ ಅಂತ ಹೇಳ್ತೀರಾ, ಇಲ್ಲ ಅವ್ರಿಗೂ ರಿಕ್ವೆಸ್ಟೇ ಮಾಡ್ಕೋತೀರಾ, ಹಾಯ್ ಹೌ ಆರ್ ಯು, ಹೌ ಡು ಯು ಡು, ನಾನು ಪ್ರೀತಿಸ್ತಾ ಇದೀನಿ, ಏನೋ ಡಿಫ್ರೆಂಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂತೀರಾ ಕರೆಕ್ಟ್ ಒಂದು ಹುಡುಗಿ ಹತ್ರ. ಅದೇ ತರ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್, ಬರೀ ಒಂದೇ ವಿಚಾರಕ್ಕೆ ಮಾತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಸಾಲದು ಸರ್. ಪ್ರತಿಯೊಂದು ವಿಚಾರಕ್ಕೂ ನಾವು ರಿಕ್ವೆಸ್ಟಿಂಗ್ ತಿಳ್ಕೊಂಡಿರ್ಬೇಕು. ಯಾರಾದ್ರೂ ನಮ್ಗೆ ಆವಾಜ್ ಹಾಕ್ದಾಗ ಮಾತ್ರ ನಾವು ಆವಾಜ್ ಹಾಕ್ಬೇಕು, ಅದನ್ನು ಹೇಳ್ಬೇಕು. ಬೇಡ ಸರ್ ಈ ತರ ಮಾತಾಡ್ಬಿಡಿ ಸರ್, ನಿಧಾನಕ್ಕೆ ಮಾತಾಡಿ ಸರ್ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಚಂದ. ಅಪ್ಪಿ ತಪ್ಪಿ ಅತಿರೇಕಕ್ಕೆ ಹೋದಾಗ ಅವಾಗ ನಾವು ರಿಯಾಕ್ಟ್ ಮಾಡ್ಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ರಿಯಾಕ್ಟ್ ಮಾಡ್ರೆ ಏನು ಪ್ರಯೋಜನ ಇಲ್ಲ ಸರ್. ಈ ಬೊಗಳ ನಾಯಿಗಳಿಗೆಲ್ಲ ಕಲ್ಲು ಹೊಡಿತೀರಾ, ಒಂದ್ ನಾಯಿ ಕಲ್ಲು ಹೊಡಿತೀರಾ, 4 ನಾಯಿ ಬರುತ್ತೆ ಬೌ ಅನ್ನತ್ತೆ, ಅದಕ್ಕೆಲ್ಲ ಕಲ್ಲು ಹೊಡಿತೀರಾ. ಹಂಗೇನೆ ಮಾರಲ್ ಆಫ್ ದ ಸ್ಟೋರಿ ಅರ್ಥ ಆಯ್ತು ಅನ್ಕೋತೀನಿ. ಮೈನ್ ರೋಡ್ ಅಲ್ಲಿ ನಾವು ಏನಾದ್ರು ಗಾಡಿನ ನಾವು ಆಕ್ಚುಲಿ ಏನಾದ್ರು ಅಂಗಡಿಗೆ ಆಗ್ಲಿ ಅಥವಾ ನಾವು ಸುಮ್ನೆ ಒಂದು ಟೈಮ್ ಪಾಸ್ ಗಾಗ್ಲಿ ನಮ್ಮ ಫ್ರೆಂಡ್ಸ್ ಗಳ ಜೊತೆ ನಾವು ಮೀಟ್ ಮಾಡಕ್ಕೆ ಬರುವಾಗ ನಾವು ಗಾಡಿ ಅಡ್ಡ ಹಾಕ್ತಿವಲ್ಲ, ಆ ಗಾಡಿ ಅಡ್ಡ ಹಾಕುವಾಗ ಸ್ವಲ್ಪ ಕಾಮನ್ ಸೆನ್ಸ್ ನಮ್ಗೆ ಇರಬೇಕು ಅಂತ ಅಷ್ಟೇ ವಿಚಾರ. ಈ ಮೂಲಕ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಅಥವಾ ಇಲ್ಲಿ ಗಾಡಿ ತೋರಿಸ್ಬಿಟ್ಟು ಇಲ್ಲಿ ಬರ್ತಿರ್ತಕ್ಕಂಥ ವ್ಯಕ್ತಿಗಳೇ ಈ ತರ ಮಾಡ್ತಿದ್ದಾರೆ, ಅವ್ಗಳೇ ಈ ತರ ಹಂಗೆ ಅಥವಾ ಆದ್ರೆ ಒಂದ್ ವಿಚಾರ ಏನಂತಂದ್ರೆ ಬಡಿ ಆದಷ್ಟು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ ಸರ್. ಯಾಕೆ ಅಂತಂದ್ರೆ ಆಟೋದಲ್ಲಿ ಹೋಗ್ತಿರ್ತಾರೆ, ಅವ್ರು ಹಾಸ್ಪಿಟಲ್ಗೆ ಹೋಗ್ತಿರ್ತಾರೋ ಅಥವಾ ಅವ್ರು ಯಾರೋ ಇನ್ನೊಂದು ಸಾವ್ಗೆ ಹೋಗ್ತಿರ್ತಾರೋ ಅಥವಾ ಏನೇನೋ ನಾನಾ ರೀತಿಯಿಂದ ಪ್ರಾಬ್ಲಮ್ಗಳಿರುತ್ತೆ ಸರ್. ಅವ್ರ ಅರ್ಜೆನ್ಸಿ ಅವ್ರ ಇರ್ತದೆ, ಇನ್ನೊಬ್ರು ಅರ್ಜೆನ್ಸಿ ನಾನು ಯಾಕೆ ಅಂತ ನಾವು ಕೇಳಕ್ಕಾಗಲ್ಲ. ಈ ವಿಚಾರದ ಮೂಲಕ ಒಂದು ಚಿಕ್ಕ ಮಾಹಿತಿ ತಿಳಿಸುವ ಒಂದು ಪ್ರಯತ್ನ ಆಗಿರುತ್ತೆ ನಮ್ಮ ಕಡೆಯಿಂದ. ಆದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ನಮ್ಮ ಕಡೆಯಿಂದ ಏನೋ ತಪ್ಪಾಗಿತ್ತು ಅಥವಾ ತಪ್ಪಾಗಿ ನಾವು ಹೇಳಿದ್ವಿ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ